ನಮಸ್ಕಾರ ಸ್ನೇಹಿತರೆ, ನಾಡಿನ ಎಲ್ಲ ಜನತೆಗೆ ನಾವು ಈ ಒಂದು ಲೇಖನಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗೆಗಿನ ಕೆಲವಷ್ಟು ಮಾಹಿತಿಯನ್ನು ನೀಡಲು ಬಂದಿರುತ್ತೇವೆ. ಆದ ಕಾರಣ ತಾವುಗಳು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡುವುದರ ಮೂಲಕ ಇದರಲ್ಲಿ ಇರುವಂತಹ ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇದೆ ನೋಡಿ, ಅದು ಯಾವಾಗ ಜಮಾ ಆಗುತ್ತದೆ ಎಂಬುದರ ಬಗೆಗಿನ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ಈ ಒಂದು ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಬಹುದಾಗಿದೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದಾಗ ಮಾತ್ರ ಇದರಲ್ಲಿರುವಂತಹ ಮಾಹಿತಿ ಏನಿದೆ ನೋಡಿ ಅದು ನಿಮಗೆ ಅರ್ಥವಾಗುತ್ತದೆ. ಒಂದು ವೇಳೆ ನೀವು ವಿಡಿಯೋವನ್ನು ಕೊನೆ ತನಕ ನೋಡದೆ ಬರೀ ಅರ್ಧವಷ್ಟೇ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿ ಸಿಗುವುದಿಲ್ಲ. ಆದ ಕಾರಣ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ, ಈ ಒಂದು ವಿಡಿಯೋ ಏನಿದೆ ನೋಡಿ ಅದನ್ನು ಕೊನೆ ತನಕ ನೋಡಿ. ಸ್ನೇಹಿತರೆ, ನಾವು ಇದೇ ಥರದ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಈ ಒಂದು ಮಾಧ್ಯಮದಲ್ಲಿ ಪ್ರತಿದಿನವೂ ಹಾಕುತ್ತಲೇ ಇರುತ್ತೇವೆ. ನಾವು ಹಾಕುವಂತಹ ಎಲ್ಲ ಲೇಖನಗಳ ವಿಡಿಯೋಗಳ ಮಾಹಿತಿಯನ್ನು ನೀವು ಪಡೆಯಲು ಬಯಸಿದರೆ ಹಾಗೂ ನೋಡಲು ಬಯಸಿದರೆ ಈ ಒಂದು ಮಾಧ್ಯಮದ ಸಬ್ಸ್ಕ್ರೈಬರ್ ಆಗಿರಿ ಹಾಗೂ ನಮ್ಮ ಒಂದು ಚಾನೆಲ್ನ ಬೆಲ್ಲೈಕನ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ. ನೀವು ಹೀಗೆ ಮಾಡುವುದರಿಂದ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಏನಿದೆ ನೋಡಿ ಅದು ನಿಮಗೆ ಬಂದು ತಲುಪುತ್ತದೆ. ಇದರಿಂದಾಗಿ ನೀವು ಎಲ್ಲರಿಗಿಂತ ಮುಂಚೆಯೇ ವಿಡಿಯೋವನ್ನು ನೋಡಬಹುದು. ಸ್ನೇಹಿತರೆ, ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಬರುವ ಮುನ್ನ, ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ್ದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಗೃಹಜ್ಯೋತಿ ಹಾಗೂ ಶಕ್ತಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಈ ಮೂಲಕ CM ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿಕೊಂಡಿತ್ತು. ಇನ್ನು ಕೆಲವರು ಹೇಳುವಂತೆ ಈ ಯೋಜನೆಗಳಿಂದಲೇ ಕಾಂಗ್ರೆಸ್ ಸರ್ಕಾರವು ಕರ್ನಾಟಕದಲ್ಲಿ ರಾಜಕೀಯವಾಗಿ ಬಲಿಷ್ಠವಾಗಿ ಬೆಳೆಯುತ್ತಿದೆ ಹಾಗೂ ಅಧಿಕಾರಕ್ಕೆ ಬಂದಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ 2 ತಿಂಗಳಿನಿಂದ ಹಣ ಮಹಿಳೆಯರ ಖಾತೆಗೆ ಬಂದಿರಲಿಲ್ಲ. ಹಾಗಾಗಿ ಯಾಕೆ ಈ ಬಾರಿ ಇಷ್ಟು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂದು ಜನ ಚಿಂತಿತರಾಗಿದ್ದರು. ಆದರೆ ಇದೀಗ ಸಚಿವ ಹೆಬ್ಬಾಳ್ಕರ್ ಅವರ ಬಳಿ ಮಾಧ್ಯಮದವರ ಪ್ರಶ್ನೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಉಡಾಫೆ ಉತ್ತರ ನೀಡಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ಕಳೆದ ಬಾರಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಬಳಿ ಕೇಳಿದ್ದಕ್ಕೆ 12 ದಿನಗಳಲ್ಲಿ ಹಣ ಬರುವಂತೆ ಮಾಡಲಾಗುತ್ತದೆ ಎಂದು ಉತ್ತರ ಕೊಟ್ಟಿದ್ದರು. ಆದರೆ ಇದಕ್ಕೆ ಇದೀಗ ವಿರುದ್ಧವೆಂಬಂತೆ ಉತ್ತರ ನೀಡಿದ್ದಾರೆ. ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾತನಾಡಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರರು ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತಲುಪಿಸಬೇಕು. 1 ತಿಂಗಳು ಗೃಹಲಕ್ಷ್ಮಿ ಲೇಟ್ ಆದರೆ 1000 ಕಾಲ್ಗಳು ಬರುತ್ತವೆ, ಅವರಿಗೆಲ್ಲ ಉತ್ತರ ಕೊಡಬೇಕು ಎಂದು ತಿಳಿಸಿದ್ದಾರೆ. ಜೊತೆಗೆ ಇನ್ನು 1 ತಿಂಗಳು ಬರಲಿಲ್ಲ ಅಂದರೆ ಮುಂದಿನ ತಿಂಗಳು ಬರಲ್ಲ ಅಂತ ವಿಪಕ್ಷಗಳು ಹೇಳ್ತಾರೆ. ನಾವು ವಚನ ಭ್ರಷ್ಟರಲ್ಲ, ವಚನ ಇಟ್ಟುಕೊಂಡವರು ಎಂದು ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದೇನೆಂದರೆ, ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಯಾಕೆ ಕೊಡುವುದಿಲ್ಲ ಎಂಬ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರಿಗೆ ನಿಮಗೆ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಕೊಡುತ್ತಾರೆ ಎಂದು ಕೇಳಿದ್ದಾರೆ. ಕೆಲವೊಂದು ಸರ್ಕಾರಿ ಸಂಸ್ಥೆಗಳಲ್ಲಿ 2-3 ತಿಂಗಳ ಬಳಿಕ ಸಂಬಳ ಕೊಡುತ್ತಾರೆ. ನಮಗೂ ಎಲ್ಲ ಗೊತ್ತಿದೆ, ಒಮ್ಮೊಮ್ಮೆ 2 ತಿಂಗಳಾಗುತ್ತೆ, ಅದಕ್ಕೆ ಈ ತಿಂಗಳನ್ನು ಮುಂದಿನ ತಿಂಗಳು ಕೊಡ್ತೀವಿ ಎಂದು ಹೇಳಿದ್ದಾರೆ. ಕಳೆದ ಬಾರಿಯೂ ಲಕ್ಷ್ಮೀ ಹೆಬ್ಬಾಳ್ಕರರು ಗೃಹಲಕ್ಷ್ಮಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಈ ವೇಳೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗದೇ ಇರಲು ಕೆಲವು ಸಮಸ್ಯೆಗಳು ಕಾರಣವಾಗಿವೆ ಎಂದು ತಿಳಿಸಿದ್ದಾರೆ. ಕೆಲವು ದಾಖಲೆಗಳನ್ನು ಸಾಫ್ಟ್ವೇರ್ಗಳು ತೆಗೆದೇ ಇರುವ ಕಾರಣ ಎಂದು ತಿಳಿಸಿದ್ದಾರೆ. ಅಂಥವರಿಗೆ ಈಗಾಗಲೇ ಪ್ರತಿಕ್ರಿಯೆ ನೀಡಿದ್ದೇವೆ, ಇದು ಆಗುವುದಲ್ಲ ಅಂತಾನು ತಿಳಿಸಿದ್ದೇವೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನೆಂದರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡುವುದಿಲ್ಲ ಹಾಗೂ ಈ ಒಂದು ಯೋಜನೆಯು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಇರುತ್ತದೋ ಅಲ್ಲಿಯವರೆಗೆ ಈ ಒಂದು ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ರದ್ದು ಮಾಡುವುದಿಲ್ಲ, ಬಂದ್ ಮಾಡುವುದಿಲ್ಲ ಎಂದು ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ನೀಡಿರುತ್ತಾರೆ. ಆದ್ದರಿಂದ ನಾವು ಯಾರೂ ಕೂಡ ಭಯಪಡುವಂತಿಲ್ಲ. ಏಕೆಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ನೋಡಿ ಅದು ಯಾವುದೇ ರೀತಿಯಲ್ಲಿ ಬಂದ್ ಆಗುವುದಿಲ್ಲ, ಜೊತೆಗೆ ರದ್ದಾಗುವುದಿಲ್ಲ. ಈ ಒಂದು ಯೋಜನೆಯು ಕಾಂಗ್ರೆಸ್ ಸರ್ಕಾರವು ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರುವವರೆಗೂ ಚಾಲ್ತಿಯಲ್ಲಿರುತ್ತದೆ. ಯಾವುದೇ ಕಾರಣಕ್ಕೂ ಹಣ ಬರುವುದು ನಿಲ್ಲುವುದಿಲ್ಲ.
ಸ್ನೇಹಿತರೆ, ಒಂದು ತಿಂಗಳ ಹಣ ಬರುವುದು ಲೇಟ್ ಆಗಬಹುದು, ಆದರೆ ಬಂದೇ ಬರುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಈ ತಿಂಗಳ ಹಣ ಬಂದಿಲ್ಲವೆಂದರೆ ಮುಂದಿನ ತಿಂಗಳ ಹಣದ ಜೊತೆಗೆ ಈ ಒಂದು ಹಣವನ್ನು ಸೇರಿಸಿ ಕೊಡಲಾಗುತ್ತದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಆದ ಕಾರಣ ಒಂದು ತಿಂಗಳ ಹಣ ಬಂದಿಲ್ಲವೆಂದರೆ ಹಣ ಬರುವುದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆ ರದ್ದಾಗುತ್ತದೆ ಎಂಬ ಸುಳ್ಳು ಮಾಹಿತಿಗಳನ್ನು ನಾವು ತಲೆ ಕೆಡಿಸಿಕೊಳ್ಳಬಾರದು. ಸುಳ್ಳು ಮಾಹಿತಿಗಳನ್ನು ನಾವು ನಮ್ಮ ಕಿವಿಯಲ್ಲಿ ಹಾಕಿಕೊಳ್ಳಬಾರದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವುದಕ್ಕೆ ಈ ಪಂಚ ಗ್ಯಾರಂಟಿಗಳೇ ಮುಖ್ಯ ಎಂದು ಹಲವರು ಹೇಳುತ್ತಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಏನಿದೆ ನೋಡಿ, ಮುಖ್ಯ ಪಾತ್ರವನ್ನು ವಹಿಸಿವೆ. ಏಕೆಂದರೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ತಲಾ 5 kg ಅಕ್ಕಿ ಹಣವನ್ನು ಸದಸ್ಯರ ತಲೆಗೆ ಕೊಡಲಾಗುತ್ತದೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೂಡ ತಪ್ಪದೇ ಹಾಕಲಾಗುತ್ತದೆ. ಆದರೆ ಕೆಲವು ತಿಂಗಳುಗಳು ತಪ್ಪಿದರೂ ಕೂಡ ಮುಂದಿನ ತಿಂಗಳಲ್ಲಿ ಆ ಹಣ ಬಂದೇ ಬರುತ್ತದೆ. ಯಾವುದೇ ಕಾರಣಕ್ಕೂ ಸಂಶಯ ಪಡುವಂತಿಲ್ಲ, ಹಣ ಬರುತ್ತದೆಯೇ ಅಥವಾ ಇಲ್ಲವಾ ಎಂದು. ಸ್ನೇಹಿತರೆ, ನಿಮಗೂ ಒಂದು ವೇಳೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿವರೆಗೆ ಬಂದಿಲ್ಲವೆಂದರೆ ನೀವು ಒಂದು ತಪ್ಪನ್ನು ಮಾಡಿರುತ್ತೀರಾ. ಅದು ಯಾವುದೆಂದರೆ ನಿಮ್ಮ ಬ್ಯಾಂಕ್ ಖಾತೆ ಏನಿದೆ ನೋಡಿ, ಅದನ್ನು ಸಕ್ರಿಯವಾಗಿ ಇಟ್ಟಿರುವುದಿಲ್ಲ. ಆದ ಕಾರಣ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರುವುದಿಲ್ಲ. ಆದ ಕಾರಣ ನೀವು ಹೊಂದಿರುವಂತಹ ಬ್ಯಾಂಕ್ ಖಾತೆಯನ್ನು ತೆಗೆದುಕೊಂಡು, ಜೊತೆಗೆ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬ್ಯಾಂಕಿಗೆ ಭೇಟಿ ನೀಡುವುದರ ಮೂಲಕ KYC ಮಾಡಿಸಿದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ನೋಡಿ ಅದು ಬರುತ್ತದೆ. ಜೊತೆಗೆ ಸಕ್ರಿಯವಾಗಿ ಇಟ್ಟುಕೊಳ್ಳಿ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನ ಸಕ್ರಿಯವಾಗಿ ಇಟ್ಟುಕೊಳ್ಳಿ. ಅದು ಹೇಗೆಂದರೆ, ನೀವು ಬ್ಯಾಂಕಿನಲ್ಲಿ ಹಣ ಉಳಿಸುವುದರಿಂದ ನಿಮ್ಮ ಅಕೌಂಟ್ ಏನಿದೆ ಸಕ್ರಿಯವಾಗಿ ಉಳಿಯುತ್ತದೆ. ಸಕ್ರಿಯವಾಗಿ ಉಳಿದರೆ ಗೃಹಲಕ್ಷ್ಮಿ ಹಣ ಬೇಗ ಬಂದು ನಿಮಗೆ ತಲುಪುತ್ತದೆ. ಒಂದು ವೇಳೆ ನೀವು ನಿಮ್ಮ ಖಾತೆಯನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳದೆ ಹೋದರೆ ಗೃಹಲಕ್ಷ್ಮಿ ಹಣ ಬರುವುದು ಲೇಟ್ ಆಗುತ್ತದೆ. ಆದ ಕಾರಣ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳಿ. ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಏನಿದೆ ನೋಡಿ, ಅದು ನವೆಂಬರ್ ತಿಂಗಳ ಹಣ ಬಂದಿದೆ. ಇನ್ನು ಡಿಸೆಂಬರ್ ತಿಂಗಳ ಹಣ ಬರುವುದು ಬಾಕಿ ಇದೆ. ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣವನ್ನು ಆದಷ್ಟು ಬೇಗ ಹಾಕಲಾಗುವುದು ಎಂದು ತಿಳಿದು ಬಂದಿರುತ್ತದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಈ ಬಾರಿ ಒಮ್ಮೆಲೇ ಬರುತ್ತದೆ ಎಂದು ಕೂಡ ಮಾಹಿತಿಗಳು ಹರಿದಾಡುತ್ತಿವೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ನೋಡಿ, ಅದು ಒಮ್ಮೆ ಬಂದು ನಿಮ್ಮ ಖಾತೆಗೆ ಸೇರುತ್ತದೆ. ಎರಡೂ ಕೂಡ ಒಂದೇ ಸಲಕ್ಕೆ ನಿಮ್ಮ ಖಾತೆಗೆ ಸೇರುತ್ತದೆ ಎಂದು ಕೆಲವು ಸುದ್ದಿಗಳು ಹಾರಾಡುತ್ತಿವೆ. ಜೊತೆಗೆ ಈ ಸುದ್ದಿ ಕೂಡ ನಿಜ ಎಂದು ಹಲವರು ಹೇಳುತ್ತಾರೆ. ಯಾವುದೇ ಕಾರಣಕ್ಕೂ ನಾವು ನೋಡಬೇಕಾಗಿದೆ, ಹಣ ಬರುತ್ತಿದೆಯೋ ಅಥವಾ ಇಲ್ಲವ ಎಂದು. ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಏನಿದೆ ನೋಡಿ, ಅದು ಇನ್ನೂ ಒಂದು ವಾರದ ಒಳಗಾಗಿ ಜಮಾ ಆಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿ ತಿಳಿಸಿದ್ದು, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಇನ್ನೂ ಒಂದು ವಾರಗಳಲ್ಲಿ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗುತ್ತದೆ. ಜೊತೆಗೆ ಹೇಳುವುದಾದರೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಡಿಸೆಂಬರ್ ಅಂತ್ಯದವರೆಗೆ ಹಾಕಲಾಗುತ್ತದೆ ಅಥವಾ ಡಿಸೆಂಬರ್ ಅಂತ್ಯದ ವಾರದಲ್ಲಿ ಹಾಕಲಾಗುತ್ತದೆ ಎಂದು ತಿಳಿದು ಬಂದಿರುತ್ತದೆ. ಯಾವುದಕ್ಕೂ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಖಾತೆ ಸಕ್ರಿಯವಾಗಿ ಇರದೇ ಹೋದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರುವುದಿಲ್ಲ. ನೀವು ಅನ್ನಭಾಗ್ಯ ಯೋಜನೆ ಹಣವನ್ನು ಪಡೆಯಲು ಬಯಸಿದರೆ ನೀವು ಪ್ರತಿ ತಿಂಗಳು ಪಡಿತರ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪಡಿತರಗಳನ್ನು ಪಡೆದರೆ ಮಾತ್ರ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತದೆ. ಒಂದು ವೇಳೆ ನೀವು ಏನೂ ಮಾಡದೆ ಅನ್ನಭಾಗ್ಯ ಯೋಜನೆ ಹಣ ಬರಬೇಕೆಂದರೆ ಅದು ಸಾಧ್ಯವಾಗುವುದಿಲ್ಲ. ಆದ ಕಾರಣ ಆದಷ್ಟು ಬೇಗ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಲ್ಲಿನ ಪಡಿತರ ಚೀಟಿಯನ್ನು ತೆಗೆದುಕೊಂಡು ಪಡಿತರಗಳನ್ನು ಪಡೆಯುವುದರ ಮೂಲಕ ನೀವು ಅನ್ನಭಾಗ್ಯ ಯೋಜನೆ ಹಣವನ್ನು ಪಡೆಯಬಹುದಾಗಿದೆ. ಸ್ನೇಹಿತರೆ, ನೀವು ನಿಮ್ಮ ಒಂದು ಪಡಿತರ ಚೀಟಿಯಲ್ಲಿ ಕೂಡ ಚಾಲ್ತಿಯಲ್ಲಿರಬೇಕು. 1 ತಿಂಗಳು ಅಥವಾ 2 ತಿಂಗಳುಗಳಿಂದ ನ್ಯಾಯಬೆಲೆ ಅಂಗಡಿಗೆ ಹೋಗದೆ ನೀವು ಪಡಿತರ ಚೀಟಿಯನ್ನು ಪಡೆದೇ ಇದ್ದರೆ ನಿಮ್ಮ ಒಂದು ಪಡಿತರ ಚೀಟಿ ಏನಿದೆ ನೋಡಿ ಅದು ರದ್ದಾಗುತ್ತದೆ, ಬಂದಾಗುವ ಸಾಧ್ಯತೆಗಳು ಇರುತ್ತವೆ. ಆದ ಕಾರಣ ನೀವು ಪ್ರತಿ ತಿಂಗಳು ಕೂಡ ನ್ಯಾಯಬೆಲೆ ಅಂಗಡಿಗೆ ಹೋಗಿ ನಿಮ್ಮ ಒಂದು ಬಯೋಮೆಟ್ರಿಕ್ವನ್ನು ನೀಡಿ ಪಡಿತರ ಚೀಟಿಯನ್ನು ಯಾವಾಗಲೂ ಸಕ್ರಿಯವಾಗಿ ಇಟ್ಟುಕೊಂಡಿರಬೇಕು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಳಿಗಾಗಿ ಈ ಒಂದು ಮಾಧ್ಯಮದ ಚಂದಾದಾರರಾಗಿರಿ. ಜೊತೆಗೆ ಬೆಲ್ಲೈಕನ್ ಕೂಡ ಆನ್ ಮಾಡಿಕೊಳ್ಳಿ. ನೀವು ಹೀಗೆ ಮಾಡುವುದರಿಂದ ನೋಟಿಫಿಕೇಷನ್ ಬರುತ್ತದೆ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತದೆ. ಆ ನೋಟಿಫಿಕೇಷನ್ ಮುಖಾಂತರ ಎಲ್ಲರಿಗಿಂತ ಮುಂಚೆಯೇ ನೀವು ಈ ಒಂದು ಮಾಧ್ಯಮದ ವಿಡಿಯೋಗಳನ್ನು ನೋಡಬಹುದಾಗಿದೆ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.